ನನ್ನ ಟೈಲರಿಂಗ್ ಆದಲ್ಲಿ ಆದಂಥ ಅನುಭವನ ನಿಮ್ಮ ಜೊತೆ ಹಂಚ್ಕೊಳಕತ್ತೀನಿ. ಟೈಲರ್ಗಳು ಹೆಂಗಂದ್ರೆ ಕಲಿಸೋರು ನಾನು ಹಿಡ್ಕೊಂಡು ಹೇಳ್ತೀನಿ ಸ್ನೇಹಿತರೆ, ಬರೀ ದುಡ್ಡು ಮುಖ್ಯ ಅನ್ನಬಾರ್ದು. ದುಡ್ಡಿಂದನೇ ಎಲ್ಲಾನು ಸಿಗ್ತೈತೆ ಅನ್ನಬಾರ್ದು. ಮನುಷ್ಯತ್ವ ಅನ್ನೋದು ಸ್ವಲ್ಪನಾದ್ರೂ ಇದ್ರೆ, ಮಾನವೀಯತೆ ಮನುಷ್ಯತ್ವ ಇದ್ರೆ ನನ್ನ ಜೀವನದಾಗ ಮುಂದೆ ಬರಕ್ಕೆ ಸಾಧ್ಯ ಆಗ್ತೈತಿ. ನಾವೇನಾದ್ರೂ ಮತ್ತೊಬ್ಬ ಹತ್ರ ಕಿತ್ಕೊಂಡು ತಿನ್ನೋದ್ರೆ ಅವಾಗ ಈಗ ಅನುಭವಿಸಿ ಹೋಗೋದೈತಿ. ಅದಕ್ಕೆ ಅವ್ರು ದುಡ್ಡು ಗಳಿಸ್ಬೇಕಾದ್ರೆ ಎಷ್ಟು ಕಷ್ಟ ಇರ್ತೈತಿ ಅನ್ನೋದು ದುಡಿಯೋರಿಗೆ ಗೊತ್ತಿರ್ತೈತಿ. ಅವರು ಒಬ್ರು ವಿದ್ಯೆ ಕಲ್ಸೋರಾಗಿರ್ಬೇಕು, ದುಡಿಯೋರಾಗಿರ್ಬೇಕು. ಆದರೂ ಕೂಡ ಈ ಥರ ತಪ್ಪು ಮಾಡಕ್ಕೆ ಹೋಗ್ಬೇಡ್ರಿ. ಈಗ ಹೆಂಗಂದ್ರೆ ರೀ, ಈಗ ಮಾಡಿದ ಈಗ ಉಂಡು ಹೋಗೋದೈತ್ರಿ. ಅದಕ್ಕೆ ಇಲ್ಲಿ ನೀವೇನಾದರೂ ಒಬ್ರ ಹತ್ರ ಕಿತ್ಕೊಂಡು ತಿನ್ಬೇಕಂದ್ರೆ ನಮ್ಮ ಹತ್ರ ಇನ್ನೊಬ್ರು ಕಿತ್ಕೊಂಡು ತಿನ್ನೋರು ಇದ್ದೇ ಇರ್ತಾರೆ. ಬರ್ರಿ ಇವತ್ತಿನ ಟಾಪಿಕ್ ವಿಡಿಯೋ ಏನೈತಿ ಏನಿಲ್ಲ ಅನ್ನೋದು ವಿಡಿಯೋದಾಗ ಹೋಗೋನು. ವಿಡಿಯೋ ಸ್ಕಿಪ್ ಮಾಡಲಾರ್ದ ನೋಡಿ ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮಾತ್ರ ಮರೆಯಕ್ಕೆ ಹೋಗ್ಬೇಡ್ರಿ. ಹಾಯ್ ಹಲೋ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿನಿ. ಎಲ್ಲರಿಗೂ ಮೊದಲಿಗೆ ನಮಸ್ಕಾರ. ನೋಡಿ, ಏನಾದರೂ ನಾನು ತಪ್ಪಾಗಿ ಮಾತಾಡಿನ ಅಂದ್ರೆ ಕ್ಷಮೆ ಇರಲಿಲ್ಲ. ನನ್ನ ಅನುಭವದ ಟೈಲರಿಂಗ್ ಕಲಿ ಮುಂದಾದಂಥ ಅನುಭವನ ನಿಮ್ಮ ಜೊತೆ ಹಂಚ್ಕೊಳಕತ್ತೀನಿ. ಹಾಗೆ ಎಲ್ಲಿ ಹೋಗಿ ಕಲಿತ್ರ ನಮ್ಗೆ ಪರ್ಫೆಕ್ಟ್ ಟೈಲರ್ ಆಗ್ತೀವಿ, ಹಾಗೆ ಯಾರ ಹತ್ರ ಕಲಿತ್ರ ಪರ್ಫೆಕ್ಟ್ ಟೈಲರ್ ಆಗ್ತೀವಿ, ನಾವು ಯಾವ ಮೆಥಡಲ್ಲಿ ಕಲಿಬೇಕು ಅನ್ನೋದು ಈ ವಿಡಿಯೋದಾಗ ಸಂಪೂರ್ಣವಾಗಿ ಐತಿ. ಇವತ್ತು ಇದು ಒಂದು ಹೆಣ್ಮಕ್ಳಿಗೆ ಮೋಟಿವೇಶನ್ ವಿಡಿಯೋನ ಅನ್ಬೋದು. ಹೊರಗಡೆ ಹೋಗಿ ಕಲಿಯೋರಿಗೆ ಹೇಳಕತ್ತೀನಿ ಸ್ನೇಹಿತರೆ. ಯಾವ ಥರ ಅಂದ್ರೆ, ನಾನು ಕಲ್ತಿರೋದು 7ನೇ ಕ್ಲಾಸ್ ಸಾಲಿ ಮುಗಿಸೇನ ನಾನು ಕಲ್ತಿರೋದು. ಅವಾಗ ಕಲಿಬೇಕಾದ್ರೆ ಚಿಕ್ಕವಳು, ಅವಾಗ ಆ ಮೆಥಡ್ ಒಳಗೆ ಕಲಿತೆ. ಅದೇ ಮೆಥಡ್ನ ನಾನು ಒಂದು 15 ವರ್ಷ 15 ವರ್ಷ ಕಂಪ್ಲೀಟಾಗಿ ಅದೇ ಮೆಥಡ್ನ ಸ್ಟಿಚಿಂಗ್ ಮಾಡ್ತಾ ಬಂದೆ. ಅವಾಗೂ ಕಸ್ಟಮರ್ ಅಷ್ಟೇ ಇದ್ದರು. ಮತ್ತೆ ನನಗೆ ಇನ್ನೊಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂದ್ಕೊಂಡು ಡ್ರೆಸ್ಸು ಇವಾಗ ಏನು ಟ್ರೆಂಡ್ ನಡೀತಾವಲ್ಲ, ಈ ಥರ ಎಲ್ಲ ಬ್ಲೌಸ್ಗಳನ್ನ ಹೊಲಿಬೇಕು. ಅವಾಗ ಬರೀ ನಾರ್ಮಲ್ ನೆಕ್ ಇಟ್ಕೊಂಡು, ಅವಾಗಂದ್ರೂ ಕೂಡ ನಾನು ಒಂದು 2021-22ನೇ ಇಷ್ಟಾಗ ಏನೈತಿ ಮೊಬೈಲ್ ಸ್ಮಾರ್ಟ್ ಫೋನ್ ತೊಗೊಂಡೆ. ಮೊಬೈಲ್ ನೋಡಿ ಡಿಸೈನ್ ಎಲ್ಲ ಹೊಲಿತಿದ್ದೆ. ಕರೆ ಹೊಲಿಬೋದ್ರಿ ಈಜಿ, ಆದ್ರೆ ಕಟಿಂಗ್ ಮೆಥಡ್ ಅರ್ಥ ಆಗಲ್ಲ. ಅರುಣ ಇಲ್ಲ ಕಲಿಬೇಕಂದ್ರೆ ಭಾಳ ಇದು ಆಯಿತು. ಎಲ್ಲ ಮೊಬೈಲ್ ನೋಡಿದಾಗ ನೋಡಿ ಕಲಿಬೋದು. ಬಟ್ ಆದರೆ ಒಂದು ಸ್ವಲ್ಪ ಮೆಥಡ ಚೇಂಜ್ ಇರ್ತಾವೆ. ನಾವು ಹಳೆ ಮಾಡಲ್ ಒಳಗನ ಬಟ್ಟೆ ಹಾಸಿ ಕಟ್ ಮಾಡಿದ್ವಿ ಅಂದ್ರೆ ಅದ್ರೊಳಗೆ ಏರುಪೇರು ಆಗಾಕತ್ತು. ಇನ್ನೊಂದು ಸ್ವಲ್ಪ ನೀಟಾಗಿ ಕಲ್ಕೋಬೇಕು, ಡ್ರೆಸ್ ಕಲ್ಕೋಬೇಕು. ಹಾಗೆ ಈಗೆಲ್ಲ ಒಳ್ಳೆ ಪ್ಯಾಟರ್ನ್ ಬಂದವಲ್ಲ, ಅವನ್ನೆಲ್ಲ ಕಲ್ಕೋಬೇಕಂತ ಅಂದ್ಕೊಂಡು ಒಂದು ಜಾಗಕ್ಕೆ ನಾನು ಹೋಗೋಕ್ಕೆ ನಿರ್ಧಾರ ಮಾಡಿದೆ. ಅವಾಗ ನನ್ನ ಮಗನ ಕಾಲು ಇದು ಆಗಿತ್ತು, ಮನೆಯಲ್ಲಿ ಇತ್ತ. ಮಳೆಗಾಲ, ಇವಾಗ ಒಂದು ಸ್ವಲ್ಪ ನಮ್ಮ ಅಂಗಡಿ ಒಳಗಡೆನೂ ಕಸ್ಟಮರ್ ಕಡಿಮೆ ಇದಾರು. ಏನಾದರೂ ಟ್ರೈ ಮಾಡ್ಬೇಕು. ಇವಾಗ ಹೆಂಗೆ ನಾನು ಕೆಲ್ಸಕ್ಕೆ ಹೊಂಟಿನಲ್ಲ, ಹೋಗ್ತೀನಂತ ಅನ್ನತ್ತೀನಲ್ಲ, ಇದೇ ಟೈಮ್ದಾಗ ನೋಡಿ ನಾನು ಅವಾಗೂ ಕ್ಲಾಸಿಗೆ ಹೋಗ್ಬೇಕು ಅಂತ ಅನ್ಕೊಂಡು, ನಮ್ಗೇನೇ ಕಲಿಬೇಕಾದ್ರೆ ಈ ಮಳೆಗಾಲದಾಗನ ಕಲಿಬೇಕು. ಯಾಕಂದ್ರೆ ಮನೆಯವರು ಮನೆಯಾಗಿರ್ತಾರೆ ಒಂದೊಂದು ಸ್ವಲ್ಪ ದಿನ ತಂದ್ಕೊಂಡು ನಾನು ನಿರ್ಧಾರ ಮಾಡಿದೆ ಸ್ನೇಹಿತರೆ. ಕ್ಲಾಸಿಗೇನೋ ಹೋಗ್ಬೇಕು ಅಂತ ನಿರ್ಧಾರ ಮಾಡಿದೆ. ಹೋಗಿ ಬರೋದು ಕಷ್ಟ ಭಾಳ. ಆದರೂ ಎಷ್ಟೇ ಕಷ್ಟ ಇದ್ರು ಮೀರಿ ಆ ಕಷ್ಟ ಎಲ್ಲ ನಾನು ದೂರ ಮಾಡ್ಕೊಂಡು ಕಲಿಬೇಕಂದ್ರೂ ಕೂಡ ಕಲಿಸೋರು ತುಂಬಾ ಟಫಾಗಿ ನನಗೆ ಸಿಕ್ಬಿಟ್ರು. ಯಾಕಂದ್ರೆ ನನಗೆ ಎಲ್ಲ ಮೆಥಡ್ ಗೊತ್ತಿತ್ತು, ನಾನು ಕಲಿತೆ. ಇವಾಗ ಫಸ್ಟಿಗೆ ಸ್ಟಾರ್ಟಿಗೆ ಹೋಗಿ ಕಲಿಯೋರು ಸಿಟಿಗೆ ಹೋಗಿ ಒಬ್ಬ ದೊಡ್ಡ ಟೈಲರ್ ಹತ್ರ ಹೋಗಿ ಕಲಿತೀನಿ ಅನ್ನೋದು ಸುಳ್ಳು ಮಾತು ಸ್ನೇಹಿತರೆ. ಯಾರು ಹೋಗಕ್ಕೆ ಹೋಗ್ಬೇಡ್ರಿ. ನಿಮ್ಗೇನಾದ್ರೂ ಸ್ವಲ್ಪ ತಕ್ಕ ಮಟ್ಟಿಗಾದ್ರೂ ಹೊಲಿಯಕ್ಕೆ ಮನೇಲಿ ಆಜು ಬಾಜು ಇದ್ದವ್ರು, ಹಾಗೆ ಓಣ್ಯಾಗ ಯಾರೇ ಕಲಿಸ್ತೀರಂದ್ರೆ ಹಳ್ಳಿಯಾಗ ಇದ್ದವ್ರಿಗೆ ಹೇಳಕತ್ತೀನಿ ನಾನು, ಹಳ್ಳಿಯಾಗ ಕಲೀರಿ. ಮತ್ತೆ ಸಿಟಿಯಾಗಿದ್ದವ್ರು ಕೂಡ ಅದೇ ಏರಿಯಾದಾಗ ಕಲಿಸ್ತೀನಿ ಅಂದ್ರೆ ಅಲ್ಲೇ ಹೋಗಿ ನೀವು ಕಲೀದು ಬೆಸ್ಟ್ ಅನ್ಬೋದು. ದೂರ ಹೋಗಿ ನಾವು ಕಲಿತು ಅಂದ್ರೆ ತುಂಬಾನೇ ಕಷ್ಟ ಇದೆ. ಹೋಗಿ ಬರೋದಾಯ್ತು, ಅಲ್ಲಿ ನಮ್ಮನ್ನ ಟ್ರೀಟ್ ಮಾಡೋ ರೀತಿನೇ ಬೇರೆ ಆಗ್ಬಿಡ್ತೈತಿ. ನಾವೇನೋ ಕಲಿಯಕತ್ತ ನಾವು ಹೋಗಿರ್ತೀವಿ, ಅವರು ಕಲಿಸ್ಬೇಕಾದ್ರೆ ಹೆಂಗ ಅಂದ್ರೆ ಸ್ನೇಹಿತರೆ, ನಮ್ಮ ಮನಿ ನಮ್ದ ಎಲ್ಲಾನು ಕೇಳ್ಕೊತಾರಿ. ನನ್ನ ಅನುಭವದ ಪ್ರಕಾರ ನಾನು ಕಲಿಯಕ್ ಹೋಗಿ ಜಾಗದಾಗ ಹಂಗೈತಿ, ಬ್ಯಾರೆ ಕಡೆ ಐತಿ ಇಲ್ಲ ಗೊತ್ತಿಲ್ಲ. ನನ್ಗ ಆದಂತ ರೀಸನ್ನ ನಿಮ್ ಜೊತೆ ಹಂಚ್ಕೊಳಕತ್ತೀನಿ. ಹೆಂಗಂದ್ರ ಸ್ನೇಹಿತರೆ, ನಮ್ಮ ಗುಟ್ಟೆಲ್ಲ ಕೇಳ್ಕೊತಾರೆ. ನಾನೊಬ್ಳು ಹಳ್ಳಿ ಹೆಣ್ಮಗಳಾಗಿ ನಾನು ಎಲ್ಲ ಬಿಟ್ಕೊಟ್ಟೆ, ಅವ್ರಿಗೆ ಮುಂದೆ ಎಲ್ಲ ಹಂಚ್ಕೊಂಡೆ. ಆ ಥರ ಯಾರು ನಿಮ್ಮ ವೈಯಕ್ತಿಕ ವಿಚಾರ ಬಗ್ಗೆ ಸುಮ್ಮನೆ ಎಲ್ಲ ಕೇಳ್ಕೊತಾರೆ. ಅವಳೊಬ್ಬಳೇ ಇರ್ಬೋದು, ಆ ಥರ ಟೈಲರ್ ಬ್ಯಾರೆದವರೆಲ್ಲ ಇಲ್ಲ. ಹೀಗೆ ನಾನು ಬೇರೆ ಕಡೆ ಕೆಲ್ಸಕ್ಕೆ ಹೋಗಿ ಕೇಳಕತ್ತೀನಿ. ನನಗೆ ಆ ಥರ ಯಾರು ಕೇಳಿಲ್ಲ ಇನ್ನೂವರೆಗೆ. ನಾನು ಮತ್ತೆ ಕೆಲ್ಸಕ್ಕೆ ಹೊಂಟು ಇವಾಗ 15 ದಿನ ಆಗಕ್ಕೆ ಬಂತು.
ಕೆಲಸ ಮಾಡಕ್ಕೆ ಅಲ್ಲಿ ಹೋಗಿ ಕೆಲಸ ಮಾಡ್ತೀನಿ, ಮತ್ತು ಬಂದು ಇಲ್ಲಿ ಕೆಲಸ ಮಾಡ್ತೀನಿ. ನಾನು ಯಾವ ಕೆಲಸ ಮಾಡ್ತೀನಿ ಅನ್ನೋದು ಒಂದು ಸೆಪ್ರೇಟ್ ಆಗಿ ವಿಡಿಯೋ ಮಾಡಿ ತೋರಿಸ್ತೀನಿ. ಇನ್ನು ನಿಮಗೂ ಕೂಡ ಹೆಲ್ಪ್ ಆಗ್ತೈತಿ ಆ ವಿಡಿಯೋ ಮಾಡಿನಂದ್ರೆ. ನೀವು ಹಾಕ್ರಿ ಸಿಸ್ಟರ್ ಅಂತೇಳಿ ಕಮೆಂಟ್ ಯಾರಾದರೂ ಹಾಕಿರಿ ಅಂದ್ರೆ ಆ ವಿಡಿಯೋ ಮಾಡಿ ಹಾಕ್ತೀನಿ. ಇಲ್ಲಾಂದ್ರೆ ಇದೇ ನನ್ನ ಕಂಟಿನ್ಯೂ ಡೈಲಿ ವ್ಲಾಗ, ಮತ್ತೆ ನಂದು ಬಟ್ಟೆ ಸ್ಟಿಚ್ ಮಾಡೋದು ಹಾಕ್ತೀನಿ. ನಾನು ಯಾವ ಕೆಲಸ ಮಾಡ್ತೀನಿ ನಾವು ಟ್ರೈ ಮಾಡ್ಬೇಕಲ್ಲ, ನಮಗೂ ಆಗ್ತೈತೇನೋ ಆ ಕೆಲಸ ಅಂತ ಯಾರಿಗಾದ್ರೂ ಇಚ್ಛೆ ಇತ್ತಂದ್ರೆ ಕಮೆಂಟ್ ಮೂಲಕ ತಿಳಿಸಿ. ಎಷ್ಟು ಕಮೆಂಟ್ ಬರ್ತಾನೋ ಆ ಕಮೆಂಟ್ ಜಾಸ್ತಿ ಬಂದು ಅಂದ್ರೆ ನಾನು ಏನು ಕೆಲಸ ಮಾಡ್ತೀನಿ, ಹಾಗೆ ಎಲ್ಲಿ ಹೋಗಿ ಕೆಲಸ ಮಾಡಕತ್ತನು, ಆ ಕೆಲಸದಿಂದ ಏನು ನಮ್ಗೆ ಉಪಯೋಗ ಆಗಾಕತ್ತೈತಿ ಅನ್ನೋದು ಕೂಡ ಎಲ್ಲ ನಾನು ಡೀಟೇಲ್ ಆಗಿ ವಿಡಿಯೋ ಮಾಡಿ ಹೇಳ್ತೀನಿ. ಇವತ್ತಿನ ಟಾಪಿಕ್ ಏನಂದ್ರೆ ಸ್ನೇಹಿತರೆ, ಇವತ್ತಿನ ಹೇಳಕತ್ತೀನಲ್ಲ ಅದ್ರಾಗ ಬರ್ತ್ರಿ ಅದು. ಅವಾಗ ಇಟ್ಟು ಕಷ್ಟ ಆಯ್ತ್ರಿ 2023ನೇ ಇಸ್ವ್ಯಾಗ, ಈಗ 3 ವರ್ಷ ಆಯ್ತ್ರಿ. ನಾಳೆ ನಾಗರ ಪಂಚಮಿ ಬತ್ತಂದ್ರೆ 3 ವರ್ಷ ಕಂಪ್ಲೀಟ್ ಆಗ್ತೈತಿ ನಾನು ಹೋಗಿದಂಥದ್ದು ಅನುಭವ. ನಾನು ಒಬ್ಬಳೇ ಹೋಗ್ತಿದ್ದೆ ಅವ್ರ ಹತ್ರ. ಸ್ಟಾರ್ಟಿಗೆ ಹೋದಕ್ಕಿನ ನಾನೇ ಕ್ಲಾಸಿಗೆ ಹೋಗ್ಬೇಕಂತ ಅನ್ಕೊಂಡೆ. ಕ್ಲಾಸಿಗೆ ಹೋದ್ರೆ ಯಾರಾದ್ರೂ ಇರ್ಬೋದ, ಒಬ್ಬರು ನೋಡಿ ಒಬ್ರು ಕಲಿಬೋದ ಅಂತ ನನಗೂ ಅನಿಸ್ತು. ಕ್ಲಾಸಿಗೆ ಹೋದೆ, ಮಷಿನ್ಗಳು ಇಲ್ಲ ಅಲ್ಲಿ, ಅವತ್ತು ದೊಡ್ಡ ಮಷಿನ್ ಇತ್ತು. ಮಷಿನ್ ಅಪ್ಡೇಟ್ ಮಾಡಕ್ ಬರ್ತಿದ್ದಿಲ್ಲ. ಅದನ್ನ 1 ವಾರ ಹೋಯ್ತು ಮಷಿನ್ ತಗೊಳ್ಳೋಣ, ನಾನು ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ. ಹೆಂಗೆ ಮಾಡ್ತಾರಿ, ಅಮೌಂಟ್ ಫಸ್ಟಿಗೆ ಇಸ್ಕೋತಾರಿ ಅವರು. ನಾನು ಈ ಕ್ಲಾಸ್ ಮಾಡ್ತೀನಿ ಅಂದ್ರೆ ನಾನು ಆ ಥರ ಮಾಡಂಗಿಲ್ಲ ರೀ. ಆದ್ರೆ ಸಿಟಿಯಾಗ ಏನವ್ರು ಮಾಡ್ತಾರೋ ಗೊತ್ತಿಲ್ಲ, ಏನು ಅವ್ರು ಒಬ್ಬರೇ ಮಾಡ್ತಾರೋ ಗೊತ್ತಿಲ್ಲ. ಅಮೌಂಟ್ ಫಸ್ಟಿಗೆ ಇಸ್ಕೊಂಡು ಬರ್ತಾರ ಇಲ್ಲೋ ಅನ್ನೋ ಗ್ಯಾರಂಟಿ. ನಾವು ಏನಾದ್ರು ನಮ್ಗೆ ಮೆಥಡ್ ಅರ್ಥ ಆಗ್ಲಿಕ್ರ, ಮತ್ತೆ ನಮ್ಗೆ ಮನ್ಯಾಗ ಹೋಗಕ ಬರಕ್ಕೆ ಅನುಕೂಲ ಆಗ್ಲಿಕ್ರ ಆ ದುಡ್ಡು ಹೋದು ಅಂತ ತಿಳ್ಕೊಂಡು ವಾಪಸ್ ಯಾರು ಕೊಡಂಗಿಲ್ಲ. ನಾವು ಬರಂಗಿಲ್ಲ ಅಂದ್ರೂ ಕೂಡ ಕೊಡಂಗಿಲ್ಲ. ನನಗಾಗಿರೋ ಅನುಭವನ ಹೇಳಕತ್ತೀನಿ. ಕೊಡಂಗಿಲ್ಲ ರೀ ಅವ್ರು, ಕೊಡುದೇ ಇಲ್ರಿ. ಅದಕ್ಕೆ ಯಾರು ಮೊದಲ ಹಿಂದೆ ಮುಂದೆ ವಿಚಾರ ಮಾಡಿ ಯಾರಾದ್ರೂ ಅವ್ರ ಬಗ್ಗೆ ತಿಳ್ಕೊಂಡು ಹೋಗಿ ಕ್ಲಾಸಿಗೆ ಜಾಯ್ನ್ ಆಗ್ರಿ. ಆನ್ಲೈನ್ ಕ್ಲಾಸ್ ಅಂತ ಹೇಳ್ತಾರ, ಆಫ್ಲೈನ್ ಕ್ಲಾಸ್ ಅಂತ ಹೇಳ್ತಾರ. ಅವ್ರಿಗೇನ್ರಿ ಈಗ ಒಂದು ಹುಚ್ಚ ಅನ್ಬೋದು ತಲೆಗೆ. ಯಾಕಂದ್ರೆ ಬಡವರಿಂದ ರೊಕ್ಕ ಇಸ್ಕೊಂಡು ಶ್ರೀಮಂತರ ಆಗ್ಬೇಕು ಅನ್ನೋಂಥದ್ದು ಇಂಥದ ಜಾಸ್ತಿ ನಡ್ಯಾಕತ್ತವ್ರಿ. ಈಗ ಒಂದು ಮಾರ್ಕೆಟಿಂಗ್ ದಂಧನ ನಡೆಸ್ಯಾರ. ಟೇಲ್ ಕ್ಲಾಸ್ ಹೇಳ್ತೀವಿ ನಾವು, ಆನ್ಲೈನ್ ಕ್ಲಾಸ್ ಹೇಳ್ತೀವ್ರಿ, ಆಫ್ಲೈನ್ ಕ್ಲಾಸ್ ಹೇಳ್ತೀವ್ರಿ. ತಂದು ಜಾಸ್ತಿ ಬಡವ್ರ ಹತ್ರ ಕಿತ್ಕೊಳ್ಳೋ ಚಾನ್ಸ್ ನಡೆದೈತ್ರಿ. ನನಗಾಗಿರೋ ಅನುಭವ. ಹೋದೆ ಸ್ನೇಹಿತರೆ, ಹೋದೆ. ನನಗೆ 1,000 ರೂಪಾಯಿ ಅಂತ ಹೇಳಿದ್ರಿ. ಫಸ್ಟ್ 1,000 ಅಂತ ಹೇಳಿದವರು 1,000 ನಾನು ಕ್ಲಾಸಿಗೆ ಕೇಳಕ್ ಹೋದಾಗ 1,000 ಅಂತ ಹೇಳಿದ್ರಿ. 2 ತಾಸಿಗೆ 1,000 ಅಂದ್ರಿ. ಹೋದೆ ಸ್ನೇಹಿತರೆ. ನಾನು ಬೆಳಗ್ಗೆ 11 ಗಂಟೆಗೆ ಹೋದ್ರೆ ನಮ್ಮ ಬಸ್ ಹತ್ತದ 1:15 ಹತ್ತಿತ್ತು. 11ಕ್ಕೆ ಹೋದ್ರ ರೀ ನಾನು ಹೋಗಿ ಕೂತ್ರ ಮೀರಿ ಅವ್ರ ಕೆಲಸನ ಮಾಡ್ತಿದ್ರಿ. ನನಗೆ ಟೈಮ್ ಇಲ್ಲ ರೀ. 1 ತಿಂಗಳದೊಳಗನ ಕಂಪ್ಲೀಟ್ ಮುಗಿಸ್ಕೋಬೇಕು. ನಾನು ನಮ್ಮ ಮನೆಯವ್ರು ಏನಂದ್ರು, 1 ತಿಂಗಳೊಳಗೆ ಹೋಗ್ನಿ, ಮತ್ತೆ ಬಹಳ ಹೆಲ್ತ್ ಇದು ಆಗ್ತೈತಿ, ಹೋಗಿ ಬಂದು ಹೈರಾಣ ಆಗ್ತೀಯ, ಮತ್ತೆ ಮನೆ ಕಡೆ ಬಟ್ಟೆಗಳು ಇಲ್ಲಿಯೂ ಕಸ್ಟಮರ್ನ ಕೇರ್ ಮಾಡ್ಕೋಬೇಕು, ಅಂಗಡಿ ನೋಡ್ಕೋಬೇಕು. ನಾನು ಯಾವಾಗೂ ಕೂಡ ನಂದು ಆಡಿತ್ತು, ಎಲ್ಲ ನೋಡ್ಕೋಬೇಕು. 1 ತಿಂಗಳ ಎಷ್ಟು ಆಗ್ತೈತಿ, ಇನ್ನ ಅಮೌಂಟ್ ಜಾಸ್ತಿ ತಗೊಳಕ್ರಿ ಅವ್ರು. ನಮಗೇನ್ರಿ ಹೋಗಿ ಬಂದು ಹೈರಾಣ ಆಗ್ತೈತಿ ಅನ್ಕೊಂಡು ನಾನು ಅಮೌಂಟ್ ನೀವು ಇನ್ನ ಜಾಸ್ತಿ ತಗೋರ್ಕರೆ ನನಗೆ ಜಲ್ದಿ ಮುಗಿಸ್ಕೊಡ್ರಿ, ನನಗೆ ಜಲ್ದಿ ನನ್ಗೆ ಕೂತು ಟೈಮ್ ಕೊಟ್ಟ ನನಗೆ ಹೇಳ್ರಿ ಅಂತಂದೆ. ಜಲ್ದಿ ನನಗೆ ಮತ್ತೆ ಇನ್ನೊಂದು 1,000 ಹೇಳಿದ್ರಿ ಸ್ನೇಹಿತರೆ. ಯಾಕಂದ್ರೆ ನನಗೆ ಅನಿವಾರ್ಯ ಐತ್ರಿ. 2,000 ರೂಪಾಯಿ ಅಂದ್ರೆ ಭಾಳ ಅಲ್ಲ ಅಂತ ಅನ್ಕೊಂಡು ಹ್ಞೂ ಅಂದೆ ರೀ. 2,000 ರೂಪಾಯಿ ಅಂದೆ, ಅನಿವಾರ್ಯ ಇತ್ತು. ಗೃಹಲಕ್ಷ್ಮಿ ರೊಕ್ಕ ಬರ್ತಿತ್ತು. ಫಸ್ಟಿಗೆ ಗೃಹಲಕ್ಷ್ಮಿ ಪೇಮೆಂಟ್ ಏನು ಬತ್ ನೋಡ್ರಿ, ಆ ಪೇಮೆಂಟ್ನ ಅವ್ರ ಬಾಯಿಗೆ ಓದ್ ಹಾಕಿದೆ ನಾನು. ಫಸ್ಟ್ನೇ ದುಡ್ಡು ನಾನು ಏನೂ ಕೈಲಿ ಮುಟ್ಲಿಲ್ಲ. ಆ ಪೇಮೆಂಟ್ನ ಫೋನ್ಪೇ ಮಾಡಿದೆ ಅವ್ರಿಗೆ. 1,000 ಫೋನ್ಪೇ ಮಾಡಿದೆ. 1,000 ನಮ್ಮ ಅಣ್ಣಾರು ನನ್ಗೆ ರಕ್ಷಾ ಬಂಧನ್ಕ ಅಂತೇಳಿ ರಾಖಿ ಕಟ್ಟಿದ್ರಿ. ಕೊಟ್ಟಿರೋ ದುಡ್ಡನ್ನ ಓದ ನನ್ನ ವಿದ್ಯೆಗ ಹಾಕಿದೆ ಅವಾಗ. ಆಯ್ತು ಸ್ನೇಹಿತರೆ, ಹಾಕಿದ್ರೆ ಕೂಡ ಹೆಂಗಾಯ್ತಂದ್ರೆ ರೀ, 1 ತಾಸು ಈಗ 1,000 ಕೊಟ್ಟು ಎಷ್ಟು ಕಲಿಸ್ತಿದ್ರು ನೋಡ್ರಿ. 2,000 ಕೊಟ್ರು ಅಷ್ಟೇ ಕಲ್ಸಾಕತ್ರಿ ಅವ್ರು, ಅಷ್ಟೇ ಕಲ್ಸಾಕತ್ರಿ. ನನಗರೆ ಇನ್ನ ರೊಕ್ಕ ಕೊಟ್ಟಿನು ಇದನ್ನ ಬಿಡಬಾರ್ದು, ದುಡ್ಡು ಕೊಟ್ಟಿನು ಇದನ್ನ ಬಿಡಬಾರ್ದು ಅಂತ ಅನ್ನೋದು ಅನಿವಾರ್ಯ ರೀ. ಕಲಿಯಬೇಕು, ದುಡ್ಡು ಕೊಟ್ಟಿನಲ್ಲ ಕಲಿಯಬೇಕು ಅನ್ನೋದು. 1 ದಿನ ಹೋದೆ, 2 ದಿನ ಹೋದೆ, ಏನು ಮೆಥಡ್ ಹೇಳಾಕ ನೆಲಿಲ್ಲ ರೀ. ಬರೀ ಮಾತು ಹೇಳಿ ಮನಿ ಕಟ್ಟಾಕತ್ರಿ. ಅದಕ್ಕೆ ಮತ್ತೆ ಯಾರೇ ಬಂದಾಗ ಏನು ಅನ್ನೋದ್ರಿ, ನಾನು ನೀಟಾಗಿ ಕಲಿಸ್ತೀನಿ ಇಲ್ಲ ಅನ್ನೋದು. ಮತ್ತೆ ಹಿಂದ್ಗಡೆ ಮಾತು ಹೇಳಿದ್ರಿ, ಚಂದಾಗಿ ಹೇಳ್ಕೊಡ್ತಾರತ್ ಹೇಳು, ಈ ತರ ರೀ ಇನ್ನೊಬ್ರಿಗೆ. ಆ ತರ ಮೂರ್ಖ ತಲೆ ಐತೆ ನನಗೆ. ನಮ್ಗೆ ಹಳ್ಳಿಯವರು ಸಿಟಿಯವ್ರ ಜೊತೆ ಬೆರ್ತಿರೋದ ಅನುಭವನ ಇದ್ದಿದ್ದಿಲ್ಲ. ಏನೋ ನಮ್ಗೆ ಕಲಿಸ್ಕೊಡ್ತಾರಲ್ಲ, ಇನ್ನೊಬ್ರಿಗೂ ಅದೇ ಮೆಥಡ್ ಹೇಳ್ತಾರೇನೋ ಅಂತ ಅನ್ಕೊಂಡು ಹ್ಞೂ ಅಂದೇರೆ. ನನ್ನನ್ನು ನೋಡಿ ಎಷ್ಟು ಜನ ಬಂದ್ರು ಸ್ನೇಹಿತರೆ. ಅವ್ರ ಹತ್ರ ಜನ ಬಂದ್ರು. ಅವ್ರ ಹೆಸರು ನಾನು ಹೇಳಕ್ ಪಡಂಗಿಲ್ಲ, ಯಾಕಂದ್ರೆ ಬಿಜಾಪುರದ ಫೇಮಸ್ ಯೂಟ್ಯೂಬರ್ ಅದಾರ ಅವರು. ಆನ್ಲೈನ್ ಕ್ಲಾಸ್, ಆಫ್ಲೈನ್ ಕ್ಲಾಸ್ ಈಗ ಟ್ರೆಂಡ್ ನಡೆದೈತ್ರಿ. ಅವ್ರ ಬಿಸ್ನೆಸ್ ಅದೇ ಐತಿ, ಆ ಬಿಸ್ನೆಸ್ ನ ಮಾಡಾಕತ್ತಾರ.
ಮುಂದೆನೂ ಮಾಡ್ತಾರೆ ಇಲ್ಲ ಗೊತ್ತಿಲ್ಲ. ಆ ಬಿಸ್ನೆಸ್ದಿಂದ ಎಷ್ಟು ಲಾಭ ಮಾಡ್ಯಾರ, ಎಷ್ಟು ಕೋಟ್ಯಾನು ಕೋಟಿ ಆಸ್ತಿ ಗಳಿಸ್ಯಾರು, ಹಾಗೆ ತಮ್ಮ ಮಕ್ಕಳ ಎಜುಕೇಶನ್ಗೆ ಎಷ್ಟು ಗಳಿಸ್ಯಾರ ಗೊತ್ತಿಲ್ಲ. ಆದ್ರೆ ನಮ್ಮಂಥವ್ರಿಗೆ ತುಂಬಾ ಕಷ್ಟ ಆಗ್ತೈತಿ. 2,000 ಅನ್ನೋದು ಅವಾಗ ಭಾಳ ದೊಡ್ಡ ಅಮೌಂಟ್ ಇತ್ತು. 2,000 ನಾನು ಇಡೀ ಒಂದು 2-3 ತಿಂಗಳ ಹೊಲಿದ್ರೆ 2,000 ರೂಪಾಯಿ ಅಮೌಂಟ್ ನನ್ನ ಕೈಯಾಗ ಒಳ್ಳೆ ಆಗ್ತಿದ್ದಿಲ್ಲ. ಅಷ್ಟು ಅಮೌಂಟ್ ಅವ್ರ ಬಾಯಿ ಕೊಟ್ಟು ಕಲಿತೇರಿ. ಕಲಿಬೇಕಾದ್ರೆ ಹೆಂಗ್ರ ರೀ, ಒಂದು 10 ನಿಮಿಷ 20 ನಿಮಿಷ ಮಷಿನ್ ಕೊಡೋರು. 10 ನಿಮಿಷದಾಗ ಏನಾಗ್ತೈತ್ರಿ, ಒಂದು ಪೈಪಿಂಗ್ ಮಾಡೋದಾಗಂಗಿಲ್ಲ ರೀ ಕಲಿಯೋರಿಗೆ. 10 ನಿಮಿಷ ಒಂದು ಪೈಪಿಂಗ್ ಮಾಡೋದಾಗಂಗಿಲ್ಲ. ನಾನೇ ಈ ಕ್ಲಾಸ್ ಹೇಳ್ತೀನಂದ್ರು ಬೆಳಿಗ್ಗೆ 10 ಗಂಟೆಗೆ ಬಂದಂದ್ರೆ ಅವಿ ಸಂಜೆನ ಇರ್ತಾರೆ. ಒಬ್ಬಳೇ ಅದಾರ ಬಿಡ್ರಿ, ನನಗೆ ನಡಿತೈತಿ. ಒಬ್ಬಳೇ ಅದ ಅಂದ್ರೆ ನಾನು ಅಮೌಂಟ್ ಎಷ್ಟು 1,000ನ ತಗೋತೀನಿ ಅಕ್ಕಿಗೆ. ಫ್ರೀ ಅಂತ ಯಾರಿಗೆ ಹೇಳ್ಕೊಡು, 1,000ನ ತಗೋತೀನಿ ಅಂದ್ರು ಮಷಿನ್ 1 ಗಂಟೆ ಆದ್ರೂ ಬೇಕಿಲ್ರಿ. ಒಬ್ರು ಕಲಿಯೋರಿಗೆ 1 ಗಂಟೆ ಆದ್ರೆ ಒಂದು ಅರ್ಧ ಬ್ಲೌಸ್ ಆಗ್ತೈತ್ರಿ. ಹೋದೆ ಸ್ನೇಹಿತರೆ, ನನಗೆಲ್ಲ ಮಾಹಿತಿ ಗೊತ್ತಿತ್ತು. ನಾನು ಅನ್ಬೋದು ಒಂದು ಸ್ವಲ್ಪ ಅವ್ರು ಹೇಳೋ ಮೆಥಡ್ ಬರೀ ಕಟಿಂಗ್ ಮಾತ್ರ ಅಲ್ಲಿ ಮಾಡಕ್ಕೆ ಬಂದು ಮನೆಗೆ ಬಂದ ಸ್ಟಿಚಿಂಗ್ ಮಾಡ್ಕೊಳಕ್ಕೆ ಬೇಗ ಬೇಗ ನನಗೆ ಕಲಿಯಕ್ಕೆ ಒಂದು ಸ್ವಲ್ಪ ಸಾಧ್ಯ ಆಯಿತು. ಬೇರೆದವ್ರು ಬಂದ್ರಿ ನನ್ನ ನೋಡಿ ಪಾಪ ಇನ್ನೂ ಹೈರಾಣ ಆಗಾಕತ್ತಾರೆ. ಅವ್ರು ಎಲ್ಲರೂ ಹೈರಾಣ ಆಗಾಕತ್ತಾರೆ. ನನಗೆ ಭಾಳ ಕಷ್ಟ ಆಗ್ತೈತೆ. ನಮ್ಗೆ ಏನೋ ನಾವು ಇಲ್ಲಿ ಬಾಡಿಗೆ ಮನೆ ಇಲ್ಲ, ನಮ್ಮ ಸ್ವಂತ ಮನೆ ಐತಿ, ಕಷ್ಟಪಟ್ಟು ದುಡ್ಡು ಕಟ್ಟಿದೀವಿ, ಸ್ವಂತ ಮನೆ ಐತಿ, ನಡೀತೈತ್ರಿ. ಬಾಡಿಗೆ ಮನೆಯಾಗಿರೋರು ಗಂಡ ಬರೀ ಕೂಲಿ ಕೆಲ್ಸಕ್ಕೆ ಹೋಗೋರು, ಹಾಗೆ ಯಾವ್ದಾದ್ರು ಒಂದು 10,000 12,000 ಪೇಮೆಂಟ್ ತಗೋರೋರಿಗೆ ರೀ 2,000 ಅಂದ್ರೆ ಬಹಳ ರೀ. ಅದಕ್ಕೆ ಭಾಳ ಆಗ್ತೈತಿ ಸ್ನೇಹಿತರೆ. ಅದಕ್ಕೆ ಕ್ಲಾಸಿಗೆ ಹೋಗೋರು ಒಂದು ಸ್ವಲ್ಪ ವಿಚಾರ ಮಾಡಿ ಹೋಗ್ರಿ. ಮತ್ತು ಮನೆ ಕಡೆದು ನೋಡ್ಕೋಬೇಕಾಗ್ತೈತಿ. ದುಡ್ಡಿಂದ ತುಂಬಾನೇ ದುಡ್ಡು ತಿನ್ನುವಂಥ ಜಾಯಮಾನನ ನನ್ಗೆ ಅನುಭವ ಪ್ರಕಾರ ಈಗೆಲ್ಲ ಬರೀ ದುಡ್ಡು ಕಿತ್ಕೊಳ್ಳೋಂಥ ಜಾಯಮಾನ ನಡೆದೈತಿ. ಮುಂದೆ ವಿಚಾರ ಮಾಡಿ ಕ್ಲಾಸಿಗೆ ಹೋಗ್ರಿ. ಆಜು ಬಾಜುದವ್ರನ್ನ ವಿಚಾರ ಮಾಡ್ರಿ, ಕ್ಲಾಸ್ ಹೆಂಗೆ ಹೇಳ್ತಾರೆ, ಇವ್ರು ಹೆಂಗಿಲ್ಲ, ಅವ್ರು ಏನು ಮಾಡ್ತಾರೆ. ದುಡ್ಡು ಬರೋ ಮಟ್ಟ ಅಟ್ಟ ನಾವೇನೋ ಯೂಟ್ಯೂಬ್ ನೋಡಿ ಹೋಗಿ ಜಾಯಿನ್ ಆಗಿಬಿಡ್ತೀವಿ, ಹಂಗೆ ಇರ್ಬೋದು ಅಲ್ಲಿ ಅನ್ಕೋತೀವಿ. ಅಲ್ಲಿ ಹೋಗೋಣ ಬೇರೆ ಇರ್ತೈತಿ ಸ್ನೇಹಿತರೆ. ನನ್ನ ಅನ್ಬೋದ ಪ್ರಕಾರ ಮತ್ತು ಬೇರೆದವ್ರಿಗೆ ಹೆಂಗೈತೆ ಗೊತ್ತಿಲ್ಲ. ಹೋಗೋ ಮಟ್ಟ ಫಸ್ಟಿಗೆ ಹೆಸರು ಹಚ್ಕೊಂಡ್ ಮುಂದೆ ಅಮೌಂಟ್ ಕೊಡ್ರಿ ಇಷ್ಟತ್ತಾರೆ. ಅಮೌಂಟ್ ಕೊಟ್ಟಿವ್ರಿ ಮುಗಿತ್ರಿ. ಕ್ಲಾಸಿಗೆ ಬಂದಾರೆ ಬರ್ರಿ, ಬಿಟ್ಟಾರೆ ಬಿಡ್ರಿ. ಅವ್ರು ಏನು ಹೇಳ್ತಾರೆ ಅಷ್ಟೇ ರೀ. ನಾವು ಹೊಳೆ ವಾಪಸ್ ಏನು ಕೇಳೋದಿಲ್ರಿ. ಇದೇನ್ರಿ ಅಂತ ಕೇಳಾಕತ್ರ ನಾಳೆ ಹೇಳ್ತೀನಿ, ನಾಡ್ದಾಗ ಹೇಳ್ತೀನಿ. ಮತ್ತೆ ಬೇರೆದವ್ರು ಏನಾರ ನಮ್ ನೋಡಿ ತಿಳ್ಕೊಂಡು ಮತ್ತೊಬ್ರು ಕಟಿಂಗ್ ಮಾಡ್ತಾರ ಅನ್ನೋ ಅವ್ರು ಇರ್ಲಾಗ ನಮಗೆ ಹೇಳುದ್ರಿ. ಈ ತರ ಮಾಡ್ಯಾರ. ನನಗ ಆಗಿದ್ದಂತ ಅನುಭವ ರೀ. ಅದಕ್ಕೆ ವಿದ್ಯೆ ಅನ್ನೋದು ಬಹಳ ಮುಖ್ಯ ಐತ್ರಿ. ದುಡ್ಡಿನ ಮ್ಯಾಗ ಅಳಿಬಾರ್ದ್ರಿ ಯಾವ್ದು ವಿದ್ಯೆನೋ. ದುಡ್ಡು ಕೊಟ್ರೆ ಏನ್ ಬೇಕಾದ ದುಡ್ಡು ಕೊಟ್ರ ದುಡ್ಡು ನೋಡ್ರಿ ಯಾರು ಬೇಕಾದ್ರೂ ಸಂಪಾದನೆ ಮಾಡ್ತಾರೆ. ವಿದ್ಯೆ ಒಬ್ರಿಗೆ ದಾನ ಮಾಡೋದೈತಲ್ಲ ಬಹಳ ಇದು ಐತ್ರಿ. ನೀವೇನ್ ಪುಕಟ ದಾನ ಮಾಡ್ಬೇಡ್ರಿ ಅನ್ನಂಗಿಲ್ಲ ನಾನು. ಅದ್ ತಕ್ಕ ನೀವೇನ್ ಅಮೌಂಟ್ ತಗೊಂಡಿರ್ತೀರ ಅದು ತಕ್ಕಂತವನ ಶಿಕ್ಷಣ ಅಲ್ಲಿ ಕಲೀಲಾಕ್ ಬಂದಾರಂದ್ರ ಅವ್ರ ಮಕ್ಕಳನ್ನ ಸಂಭಾಳಿಸ್ಬೇಕಾಗ್ತೈತಿ. ನೀವು ಆ ತರನ ಹೇಳ್ಕೊಡ್ಬೇಕಾಗ್ತೈತಿ. ಈಗ ಒಂದ ಟೀಚರ್ಗಳು ಸಾಲಿ ಕಲಿಯಾಕ್ ಬಂದಂದ್ರ ಆ ಮಕ್ಳು ಏನೋ ತಪ್ಪು ಮಾಡ್ರಿ ಮೀರಿ ಕೇಳಾಕ ಆ ಮಕ್ಕಳಿಗೆ ಕೇಳಾಕ್ ಇರಂಗಿಲ್ಲ. ಯಾಕಂದ್ರೆ ನಿಮ್ಗೆ ಕೇಳಾಕ ಅಧಿಕಾರ ಇರ್ತೈತಿ. ಯಾಕಂದ್ರೆ ನಮ್ಗೆ ಬರಂಗಿಲ್ಲ ಅಂದಾಗ ಇದೇನ್ರಿ ಅಂತ ನಾವು ಕೇಳ್ಬೇಕಾಗ್ತೈತಿ. ಅವಾಗ ಅವರಿಗೆ ಬರ್ಲಾರ್ದಂತ ವಿಷಯನ ನಾವು ಕೇಳಿದಿವಂದ್ರ ನನ್ಗೆ ಅನ್ಬೋದು ಪ್ರಕಾರ. ಈಗ ನನಗೆ ಹೆಂಗಂದ್ರ ರೀ, ನನ್ಗೆ ಸಾದಾ ಬ್ಲೌಸ್ ಬರ್ತಾವ, ಕಟೋರಿ ಬ್ಲೌಸ್ ಬರ್ತಾವ. ಅವಾಗೂ ಕೂಡ ಕಟೋರಿ ಬ್ಲೌಸ್ ಬರ್ತಿದ್ವು ರೀ. ಯಾಕ ನನ್ಗೆ ಹೆಂಗಂದ್ರೆ ಇನ್ನೊಂದ್ ಸ್ವಲ್ಪ ನೀಟ್ ಮಾಡ್ಕೋಬೇಕಂತ ಹೋದಕ್ಕೆ ನಾನು. ಅದಕ್ಕೆ ಈಗ ಏನು ಬರ್ಲಾರ್ದವ್ರು ಪಾಪ ಅವ್ರು ಸಣ್ಣವ್ರು ಇರ್ತಾರೆ, ಏನು ಬರ್ಲಾರ್ದವ್ರು ಕೇಳಾಕತ್ರ ಅಂದ್ರೆ ನಾವು ತಪ್ಪು ತಿಳ್ಕೊಬಾರ್ದ್ರಿ. ನಾವು ಬರೀ ಬಂದಂತ ನಮ್ಗೇನ್ ಬರ್ತಿರ್ತೈತೆ ಅದನ್ನ ಹೇಳ್ಕೊಡ್ಬೇಕಾಗ್ತದೆ. ನಾವೇ ತಪ್ಪು ಮಾಡ್ತೀವಿ ಅಂದ್ರೆ ಅವರು ಕೂಡ ತಪ್ಪು ಮಾಡಾಕತ್ತಿರ್ತಾರೆ. ಅದಕ್ಕೆ ನೀಟಾಗಿ ಕಲಿಸ್ಕೊಡಕ್ಕೆ ಟ್ರೈ ಮಾಡ್ರಿ. ನೀವು ದುಡ್ಡು ತಗೊಂಡ ತಕ್ಕಂಗ ಅವ್ರಿಗೆ ಹೇಳ್ಕೊಡ್ಬೇಕು ನೋಡ್ರಿ ಅಷ್ಟೇ. ಬರ್ರಿ ಇವತ್ತಿನ ಟಾಪಿಕ್ ಇಲ್ಲಿಗೆ ಏನ್ ಮಾಡ್ತೀನಿ ರೀ. ಮತ್ತೆ ಸಿಗೋಣ ಸ್ನೇಹಿತರೆ. ಬಾಯ್ ನೋಡ್ರಿ ಎಲ್ಲರಿಗೂ.